ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಈ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ. ಈ ಜೀವ ಎಂಬ ವಾಕ್ಯದ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ಪ್ರಿಯರೇ, ನಿಮ್ಮ ಆತ್ಮಕ್ಕೆ ವಾಕ್ಯ ಬೇಕು. ಏಕೆ ಶರೀರಕ್ಕೆ ಏನು ಊಟ ಬೇಕು, ಅದೇ ರೀತಿ ಆತ್ಮಕ್ಕೆ ವಾಕ್ಯ ಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮುಖಾಂತರ, ಈ ಜೀವವಾಣಿ ಎಂಬ ಕಾರ್ಯಕ್ರಮ ಮುಖಾಂತರ ನಿಮ್ಮ ಹತ್ರ ದೇವರು ಮಾತಾಡ್ತಾನೆ, ನಿಮಗೆ ಆಶೀರ್ವಾದ ಮಾಡ್ತಾನೆ ಮತ್ತು ನಿಮಗೆ ಬಿಡುಗಡೆ ಮಾಡ್ತಾನೆ ಮತ್ತು ಸ್ವಸ್ಥತೆ ಮಾಡ್ತಾನೆ ವಾಕ್ಯದ ಮುಖಾಂತರ. ಮತ್ತು ನೀವು ವಾಕ್ಯದಲ್ಲಿ ಬೆಳೆಯುತ್ತೀರಿ. ಪ್ರಿಯರೇ, ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ ನಮ್ಮ ಎಲ್ಲರ ಮೇಲೆ ಇಳಿದು ಬರಲಿಕ್ಕತ್ತನೆ. ಈ ಕಾರ್ಯಕ್ರಮ ನೋಡುವ ಎಲ್ಲರ ಮೇಲೆ ಬರಲಿಕ್ಕತ್ತನೆ. ಕರ್ತನೇ, ಸತ್ಯದ ಪರಿಜ್ಞಾನ ನಿನ್ನ ಕೊಡಬೇಕಂತ ನಾನು ಪ್ರಾರ್ಥನೆ. ಆತ್ಮಿಕ ಕಣ್ಣನ್ನು ತೆರೆಯಬೇಕಂತ ನಾನು ಪ್ರಾರ್ಥನೆ. ಈ ಸಮಯದಲ್ಲಿ ತೆರೆಯಲ್ಪಡಲಿಕ್ಕತ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತೆರೆಯಲ್ಪಡಲಿಕ್ಕತ್ತನೆ. ಇವರು ವಾಕ್ಯ ಕೇಳುವಾಗ ಅದು ಕಥನೆ ಇವರಿಗೆ ಅರ್ಥ ಆಗಲಿ. ಪರಿಶುದ್ಧ ಆತ್ಮ ನೀನು ಸಹಾಯ ಮಾಡಬೇಕಂತ ಪ್ರಾರ್ಥನೆ. ನಿನ್ನ ಸಹಾಯ ಬೇಕು, ನೀನು ಸಹಾಯ ಮಾಡಬೇಕು ಸ್ವಾಮಿ. ಕಥನೆ ಅರ್ಥ ಆಗುವ ರೀತಿಯಲ್ಲಿ ಕೇಳಲಿ ಸ್ವಾಮಿ. ಈ ವಾಕ್ಯದ ಮುಖಾಂತರ ಇವರು ಸ್ವಸ್ಥತೆ ಆಗಲಿ, ಬಿಡುಗಡೆ ಆಗಲಿ ಕಥನೆ ಮತ್ತು ಆಶೀರ್ವಾದವನ್ನು ಪಡೆಕೊಳ್ಳಿ ಎಂದು ಪ್ರಾರ್ಥನೆ. ಯೇಸು ನಾಮ ತಂದೆ, ಆಮೇನ್. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಅಪೊಸ್ತಲಕೃತ್ಯ 3 ಅಪೊಸ್ತಲಕೃತ್ಯ 3 ಅಲ್ಲಿ ಯೇಸು ಕ್ರಿಸ್ತನು ಈ ಲೋಕದಿಂದ ತನಗೆ ತಂದೆ ಕೊಟ್ಟ ಕೆಲಸ ಮಾಡಿ ಪರಲೋಕಕ್ಕೆ ಹೋದ ನಂತರ ಪರಿಶುದ್ಧ ಆತ್ಮನು ಪೆಂತೆ ಶತಮಾನ ದಿವಸ ಪರಿಶುದ್ಧ ಆತ್ಮನು ಬರ್ತಾನೆ. ಆ ಪರಿಶುದ್ಧ ಆತ್ಮನ ಬರುವಾಗ ಎಲ್ಲ ಶಿಷ್ಯರು ಪರಿಶುದ್ಧ ಆತ್ಮನಿಂದ ತುಂಬುತ್ತಾರೆ. ಎಲ್ಲರ ಮೇಲೆ ಅದು ಯಾರ್ಯಾರು 120 ಮಂದಿ ಮೇಲಿಗಿನ ಮಾಳಿಗೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. ಯೇಸು ಹೇಳ್ತಾನೆ, ನಾನು ಪರಿಶುದ್ಧ ಆತ್ಮನು ನಿಮ್ಮ ಮೇಲೆ ಬರುವ ತನಕ ಅಲ್ಲಿಯೇ ಕಾದಿರಿರಿ. ಆ ಪರಿಶುದ್ಧ ಆತ್ಮನು ಅವರ ಮೇಲೆ ಬರುವಾಗ ಅವರೆಲ್ಲರೂ ಪರಿಶುದ್ಧ ಆತ್ಮನಿಂದ ತುಂಬಿದರು ಎಂದು ದೇವರ ವಾಕ್ಯ ಹೇಳ್ತದೆ. ಎಲ್ಲರೂ ತುಂಬಿದರು ಪರಿಶುದ್ಧ ಆತ್ಮನಿಂದ. ಪರಿಶುದ್ಧ ಆತ್ಮನ ತುಂಬುವಾಗ, ಅವರ ಒಳಗೆ ಬರುವಾಗ ಆ ಬೆಂಕಿಯ ನಾಲಿಗೆ ಆಗಿ ಅವರ ಮೇಲೆ ಬಂದು ನಿಂತು ಅವರೆಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಿದರು. ದೇವರ ವಾಕ್ಯ ಹೇಳ್ತಾರೆ, ನಾನಾ ಭಾಷೆಯಲ್ಲಿ ಮಾತಾಡಿದವರು. ಅವರು ಪರಿಶುದ್ಧ ಆತ್ಮ ತುಂಬಲ್ಪಟ್ಟರು. ಅವರಿಗೆ ಧೈರ್ಯ ಬಂತು. ಅಷ್ಟ ತನಕ ಅವ್ರಿಗೆ ಧೈರ್ಯ ಇರಲಿಲ್ಲ. ಯೇಸುಗೆ ಹಿಡಿಕೊಳ್ಳುವಾಗ ಅವರು ಓಡಿದರು, ಹೊಡೆಯುವಾಗ ಓಡಿದರು. ಅವರು ಯೇಸುವನ್ನು ಬಿಟ್ಟು ಓಡಿದರು. ಓಡಿದರು ಯೇಸುವನ್ನು. ಆದರೂ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಪರಿಶುದ್ಧ ಆತ್ಮನ ಬರುವಾಗ ಅವರೆಲ್ಲರೂ ಧೈರ್ಯದಿಂದ ತುಂಬಿದರು. ಆ ಪಂಚಶತಮಾನ ದಿವಸ ಅಲ್ಲಿ ಎಷ್ಟೋ 1000 ಕಟ್ಟು ಜನ ಇರ್ಬೋದು. ಆ ಜನರ ಮುಂದೆ ನಿಂತು ಅವರು ಬೋಧನೆ ಮಾಡಿದರು. ಇದೇ ಶುಭ ಸಂದೇಶ ಅವರು ಸಾರಿದರು. ಯೇಸುವಿನ ವಿಷಯದಲ್ಲಿ ಶುಭ ಸಂದೇಶವನ್ನು ಸಾರಿದರು. ನೀವು ಶಿಲುಬೆಗೆ ಹಾಕಿದ ಯೇಸು ಕ್ರಿಸ್ತನು ಅವನೇ ರಕ್ಷಕನಾಗಿದ್ದಾನೆ. ಇಡೀ ಪ್ರವಾದಿಗಳಿಗೆ ಮುಖಾಂತರ, ಅವನ ಮುಖಾಂತರವಾಗಿ ಎಷ್ಟೋ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನೇ ಲೋಕಕ್ಕೆ ರಕ್ಷಕನು, ಅವನು ರಕ್ಷಕನಾಗಿದ್ದಾನೆ ಎಂದು ಅಲ್ಲಿ ಅವರು ಬೋಲ್ಡಾಗಿ ಧೈರ್ಯದಿಂದ ಅವರು ಸಾರಿದರು. ದೇವರ ವಾಕ್ಯವನ್ನು ಸಾರಿದರು. ಅವನು ಸತ್ತು 3ನೇ ದಿವಸ ಜೀವಂತ ಎದ್ದಿದ್ದಾನೆಂದು ಧೈರ್ಯದಿಂದ ಸಾರಿದರು. ಅಲ್ಲಿ ಕೇಳಿದವರು ಆ ಧ್ವನಿಯನ್ನು ಯಾರ್ಯಾರು ಕೇಳಿದ್ದಾರೆ ಅವರು ಮಾನಸಾಂತರ ಆಗಿ, ಪಶ್ಚಾತ್ತಾಪ ಆಗಿ, ನಾವು ಈಗ ಏನು ಮಾಡಬೇಕು, ನಾವು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕೀಗ? ಅವರೇ ಶಿಲುಬೆಗೆ ಹೊಡೆಯುವಾಗ ಅವರೇ ಇದ್ದರು. ಯೇಸುಗೆ ಶಿಲುಬೆ ಹಾಕು ಎಂದು ಹೇಳಿದರು. ಅವರಿದ್ದರು ಅಲ್ಲಿ, ಅವರ ಮಧ್ಯದಲ್ಲಿ ಯೇಸುಗೆ ಹೊಡೆಯುವಾಗ ಇದ್ದರು. ಆದರೆ ಅವರ ಹೃದಯ ಕಠಿಣ ಆಗ್ತಿತ್ತು, ಕಠಿಣ ಇತ್ತು, ಕ್ರೂರಿಯಾಗಿದ್ದರು. ಆದರೆ ಪರಿಶುದ್ಧ ಆತ್ಮನು ಯಾವಾಗ ಶಿಷ್ಯರು ಎದ್ದು ಈ ಶುಭ ಸಂದೇಶ ಸಾರುವಾಗ ಆ ಪರಿಶುದ್ಧ ಆತ್ಮನು ಅವರಿಗೆ ಒಳಗೆ ಹೋಗಿ ಕರಗಿಸಿದನು. ಅವರ ಹೃದಯವನ್ನು, ಕಠಿಣವಾದ ಹೃದಯ ಕರಗಿಸಿಬಿಟ್ಟನು. ಅವರು ಮಾನಸಾಂತರ ಆದರು, ಪಶ್ಚಾತ್ತಾಪ ಆದರು. ನಾನೊಂದು ಪಾಪಿಯಾಗಿದ್ದೇನೆ.
ಸೃಷ್ಟಿಕರ್ತನ ಮಗನನ್ನು ಯೇಸು ಕ್ರಿಸ್ತ ನಾವು ಶಿಲುಬೆಗೆ ನಾವೇ ಹಾಕಿತ್ತು. ನಮಗೀಗ ರಕ್ಷಣೆ ಆಗಬೇಕು. ಅವರು ಧೈರ್ಯವಾಗಿ ಬೋಧನೆ ಮಾಡ್ತಾ ಇದ್ದಾರೆ. ನಿಮಗೆ ರಕ್ಷಣೆ ಆಗಬೇಕಾದ್ರೆ ಯೇಸು ಕ್ರಿಸ್ತ ನೀವು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಬೇಕು. ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ನಿಮ್ಮ ಪಾಪವನ್ನು ನೀವು ಅರಿಕೆ ಮಾಡಿ ನೀವು ದೇವರ ಕಡೆಗೆ ತಿರುಗಬೇಕು. ಯೇಸುವಿನ ನಾಮದಲ್ಲಿ ನೀವು ದೀಕ್ಷಾಸ್ನಾನ ತಗೊಳ್ಳಿ. ಯೇಸುವೇ ರಕ್ಷಕನು, ಯೇಸುವೇ ಒಡೆಯನಾಗಿದ್ದಾನೆ. ದೀಕ್ಷಾಸ್ನಾನ ಯೇಸುಗೆ ಸ್ವೀಕಾರ ಮಾಡಿರಿ ನೀವು, ಆಗ ನಿಮಗೆ ರಕ್ಷಣೆ ಆಗ್ತದೆ. ಆ ಶುಭ ಸಂದೇಶವನ್ನು ಸಾರುವಾಗ ಪ್ರಿಯರೇ ಅವರ ಮನಸ್ಸು ಕರಗಿದಾಗಾಯಿತು, ಮೆಲ್ಟ್ ಆಯಿತು. 3,000 ಜನರು ಯೇಸುಗೆ ಸ್ವೀಕಾರ ಮಾಡಿದರು. ಅದರ ನಂತರ ಒಂದು ದಿವಸ ಪೇತ್ರ ಮತ್ತು ಯೋಹಾನನು ಆ ದೇವಾಲಯದ ಹತ್ತಿರ ಹೋಗುವಾಗ, ಅಲ್ಲಿ ದೇವರ ವಾಕ್ಯ ಹೇಳ್ತೇವೆ 3ನೇ ಅಧ್ಯಾಯ ಆಗಿದೆ. ಅವರು ದೇವಾಲಯದ ಒಳಗೆ ಹೋಗುತ್ತಿರುವಾಗ ಅವರು ಏನು ಮಾಡ್ತಾರೆ, ಪದ್ಧತಿಯ ಪ್ರಕಾರ ಅವಳು ದೇವಾಲಯಕ್ಕೆ ಹೋಗ್ತಾರೆ. ಆರಾಧನೆ ದೇವಾಲಯದ ಒಳಗೆ ಮಾಡ್ತಿದ್ದರು ಆರಾಧನೆ. ಯಹೂದ್ಯರು ದೇವರ ಆರಾಧನೆಯು ದೇವರ ಆಲಯದೊಳಗೆ ಮಾಡ್ತಿದ್ದರು. ಯೆಹೋವ ದೇವರ ಆರಾಧನೆ ಎಲ್ಲಿ ಮಾಡ್ತಿದ್ದರು? ದೇವರ ಆಲಯದ ಒಳಗೆ ಆರಾಧನೆ ಮಾಡ್ತಿದ್ದರು. ಆ ಆರಾಧನೆ ಮಾಡುವಾಗ 3 ಗಂಟೆ ಸಮಯ ಆರಾಧನೆ ಮಾಡುವಾಗ ಯಾರು ಪೇತ್ರನು ಯೋನು ಅಲ್ಲಿ ಆ ಬಾಗಿಲ ಹತ್ತಿರ ಒಳಗೆ ಹೋಗ್ತಾರೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೋಗುವಾಗ ಪೇತ್ರ ಯೋಹಾನನ್ನು ಕಂಡು ಭಿಕ್ಷೆ ಬೇಡಿಕೊಂಡು, ಅಲ್ಲಿ ಭಿಕ್ಷೆ ಬೇಡುವವನೊಬ್ಬನಿದ್ದನು, ಹುಟ್ಟು ಕುಂಟನಿದ್ದನು. ದೇವರ ವಾಕ್ಯ ಅವನು ಹುಟ್ಟು ಕುಂಟನಾಗಿದ್ದ. ಅವನು ತಾಯಿಯ ಗರ್ಭದಿಂದ ಹೊರಗೆ ಬರುವಾಗನೇ ಅವನು ಕುಂಟನಾಗಿದ್ದ. ಅವನಿಗೆ ನಡೆಯಲಿಕ್ಕೆ ಆಗ್ತಿರಲಿಲ್ಲ ಪ್ರಿಯರೇ. ಹುಟ್ಟು ಕುಂಟನಾಗಿದ್ದನು. ಅಲ್ಲಿ ಅವನು ಇವರ ಹತ್ರ ಏನು ಕೇಳ್ತಾ ಇದ್ದಾನೆ, ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು, ನನಗೆ ಭಿಕ್ಷೆ ಕೊಡು. ಅವನೆಂದರೆ ಎಷ್ಟೋ ವರ್ಷದಿಂದ ಭಿಕ್ಷೆ ಬೇಡ್ತಾ ಇದ್ದನು. ಅವನು ಒಂದೇ ಕಸುಬಿ ಭಿಕ್ಷೆ ಬೇಡುವ. ಅವನಿಗೆ ನಡೆಯಲಿಕ್ಕೆ ಆಗುವುದಿಲ್ಲ. ಯಾರೋ ತಂದು ಹಾಕ್ತಿದ್ದರು, ಅಲ್ಲಿ ಬಾಗಿಲಲ್ಲಿ ಇಡ್ತಿದ್ದರು ಅವನನ್ನು. ಅಲ್ಲಿ ಎಷ್ಟು ಜನ ಒಳಗೆ ಹೋಗ್ತಾರೆ, ಅವರು ಏನು ಭಿಕ್ಷೆ ಕೊಡ್ತಿದ್ದರು, ನಾಣ್ಯ ಕೊಡ್ತಿದ್ದರು, ಏನಾದರೂ ಕೊಟ್ಟು ಹೋಗ್ತಿದ್ದರು, ನೋಡ್ತಿದ್ದರು, ಹೋಗ್ತಿದ್ದರು. ಇವರು ಆರಾಧನೆ ಮಾಡಿ ಬರ್ತಿದ್ದರು. ಅವರು ಆ ದೇವಾಲಯದ ಬಾಗಿಲ ಹೋಗುವಾಗ ಇವರ ಹತ್ರ ಕೂಡ ಅವರು ಭಿಕ್ಷೆ ಬೇಡ್ತಾ ಇದ್ದಾನೆ. ಈಗ ನೋಡಿ, ದೇವರ ಶಿಷ್ಯರು ಯೇಸುನೊಟ್ಟಿಗೆ ಇದ್ದರು. ಅವರು ಯೇಸುನೊಟ್ಟಿಗೆ ಯೇಸು ಮಾಡಿದ ಅದ್ಭುತ ಅವರು ನೋಡಿದ್ದಾರೆ, ಸೂಚಕಾರ್ಯ ನೋಡಿದ್ದಾರೆ, ಪರಿಶುದ್ಧ ಆತ್ಮ ಇವರ ಒಳಗೆ ಬಂದಿದೆ. ಈಗ ಮೊದಲು ಅವರು ಅದ್ಭುತ ಸೂಚಕಾರ್ಯ ಇವರ ಹತ್ರ ಆಗಲಿಲ್ಲ. ಆದರೂ ಈಗ ಈ ಪರಿಶುದ್ಧ ಆತ್ಮನ ಒಳಗಿಂದ ಇದ್ದ ಪರಿಶುದ್ಧ ಆತ್ಮನು ಈಗ ಕಾರ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೋಡಿ, ಈಗ ಅಲ್ಲಿ ದೇವರ ವಾಕ್ಯ ಭಿಕ್ಷೆ ಬೇಡಿಕೊಂಡು ಕೇಳಲು ಪೇತ್ರನು ಯೋಹಾನ ಇಬ್ಬರು ಅವನನ್ನು ದೃಷ್ಟಿಸಿ ನೋಡಿ. ಮೊದಲು ಏನಿದು, ಅವನ ದೃಷ್ಟಿಸರು, ಅವನನ್ನು ನೋಡಿದರು. ದೃಷ್ಟಿಸಿ ನೋಡಿ ಪ್ರಿಯರೇ, ಯಾರ್ಯಾರು ಯೇಸು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದರೆ ಯೇಸು ಅವನ ಒಳಗಿದ್ದಾನೆ. ಈಗ ಯಾರು ನೋಡುವುದು? ಇವರ ಕಣ್ಣಿನ ಮುಖಾಂತರ ಯೇಸು ನೋಡ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ನೋಡ್ತಾ ಇದ್ದಾನೆ ಕಣ್ಣಿನ ಮುಖಾಂತರ. ಅವರು ದೃಷ್ಟಿಸಿ ನೋಡಿದರೆಂದು ದೇವರ ವಾಕ್ಯ ಹೇಳ್ತದೆ. ಅವರು ದೃಷ್ಟಿಸಿ ನೋಡಿದರು. ಪೇತ್ರನು ನನ್ನನ್ನು ನೋಡು ಅಂದನು. ಅಲ್ಲಿ ಪೇತ್ರನು ಮಾತಾಡ್ತಾನೆ, ನನ್ನನ್ನು ನೋಡು. ಈಗ ನೋಡಿ, ಈ ಪೇತ್ರನ ಒಳಗೆ ಯಾರಿದ್ದಾನೆ? ಯೇಸು ಕ್ರಿಸ್ತನ ಆತ್ಮ ಉಂಟು, ದೇವರ ಆತ್ಮ ಉಂಟು. ಯೇಸು ಕ್ರಿಸ್ತನ ಆತ್ಮ ಪೇತ್ರನ ಒಳಗುಂಟು. ಪೇತ್ರ ಹೇಳ್ತಾನೆ, ಪೇತ್ರನ ಗೊತ್ತಿತ್ತು ಅವನು ಯಾರಾಗಿದ್ದಾನೆ, ಅವನ ಒಳಗೆ ಯಾರ ಆತ್ಮ ಉಂಟು, ಏನು ಮಾಡಲು ಅವನು ಶಕ್ತನಾಗಿದ್ದಾನೆ. ಪೇತ್ರನಿಗೆ ಗೊತ್ತುಂಟು. ಈಗ ಪೇತ್ರನ ಹೇಳ್ತಾ ಇದ್ದಾನೆ, ಈಗ ನನ್ನನ್ನು ದೃಷ್ಟಿಸು, ನನ್ನನ್ನು ನೋಡು ಎಂದು ಹೇಳ್ತಾನೆ. ನೋಡಿ, ನನ್ನನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ, ಅವನು ಏನು ಈ ಪೇತ್ರನಿಂದ ಏನಾದರೂ ಸಿಗಬಹುದು, ನನಗೆ ಏನಾದರೂ ಸಿಗ್ಬೋದೆಂದು ಅವನು ಏನು ನಿರೀಕ್ಷಿಸಿದ. ಏನಾದರೂ ಭಿಕ್ಷೆ ಹೆಚ್ಚು ಕೊಡ್ಬೋದು ಇವನು. ಎಷ್ಟು ತನಗೆ ಯಾರು ನನ್ನನ್ನು ನೋಡು ಎಂದು ಹೇಳಿಲ್ಲ. ಎಲ್ಲರೂ ಭಿಕ್ಷೆ ಕೊಟ್ಟು ಹೋದರು. ಇವನು ನನ್ನನ್ನು ನೋಡಿ ಹೇಳ್ತಾನೆ. ಮೇ ಬಿ ಇವನಿಗೆ ಗೊತ್ತಾಯಿತು, ಇವರ ಹತ್ರ ತುಂಬ ಐಶ್ವರ್ಯವಂತರು ಇವರು, ನನಗೆ ತುಂಬ ಕೊಡ್ಬೋದು ಎಂದು ಅವನು ಆಲೋಚನೆ ಮಾಡಬಹುದು ಆ ಭಿಕ್ಷಕನು. ಅದೇ ನನ್ನನ್ನು ನೋಡು ಈಗ ಹೇಳ್ತಾನೆ, ನನ್ನನ್ನು ದೃಷ್ಟಿಸು, ನೋಡು, ನನ್ನ ದೃಷ್ಟಿಸು. ಏನಾದರೂ ದೊರಕದೆ ನಿರೀಕ್ಷಿಸಿ ಲಕ್ಷ್ಯವಿಟ್ಟು ನೋಡಿದನಂತೆ. ಲಕ್ಷ್ಯವಿಟ್ಟು ಮನಸ್ಸಿನಿಂದ ನೋಡಿದನಂತೆ. ಅವರನ್ನು ನೋಡಿದನು.
ನೋಡಿದ. ಆಗ ಪೇತ್ರನು, ಬೆಳ್ಳಿ ಬಂಗಾರಂತೂ ನನ್ನ ಹತ್ರ ಇಲ್ಲ. ಒಂದೇ ಮಾತಲ್ಲೇ, ಬೆಳ್ಳಿ ಬಂಗಾರು ನನ್ನ ಹತ್ತಿರ ಇಲ್ಲ. ಎಲ್ಲರೂ ಬಹುಶಃ ಕೊಡ್ತಿದ್ದರು, ಬೆಳ್ಳಿ ಕೊಡ್ತಿದ್ದರು, ಕೆಲವು ಬೆಳ್ಳಿಲ್ಲ ನಾಣ್ಯ ಕೊಡ್ತಿದ್ದರು, ಆ ಸಮಯದಲ್ಲಿ ಏನಾದರೂ ಕೊಡ್ತಿದ್ದರು. ಈ ಪೇತ್ರನ ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ. ಹೀಗೆ ಹೇಗಾಗ್ಬೋದು ಭಿಕ್ಷಕನಿಗೆ? ನೋಡು ಎಂದು ಹೇಳಿದನು, ನನ್ನನ್ನು ದೃಷ್ಟಿಸಿಂದ ನೋಡಿದನು, ನಾನು ಲಕ್ಷ್ಯವಿಟ್ಟವನಿಗೆ ನೋಡಿದೆ. ಆದರೂ ಈಗ ಹೇಳ್ತಾನೆ ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ. ಅವನು ಒಂದು ಸಮಯ ಆಲೋಚನೆ ಬಂತು ಅವನಿಗೆ, ಭಿಕ್ಷುಕನಿಗೆ. ಟೈಮ್ ವೇಸ್ಟ್ ಮಾಡ್ತಾನೆ ಇವರಿಗೆ ನೋಡಿ ನಾನು. ಆ ಆಲೋಚನೆ ಕೂಡ ಬರ್ಬೋದು. ಮಾನವನಿಗೆ ಬೇರೆ ಬೇರೆ ಆಲೋಚನೆ ಬರ್ತದೆ, ಬೇರೆ ಬೇರೆ ಆಲೋಚನೆ ಅವನ ಒಳಗೆ ಬರ್ತದೆ. ಏಕೆ? ಒಳ್ಳೆಯದರು ಕೆಟ್ಟ ಅರಿವು ಮಾನವನಿಗೆ ಉಂಟು. ಹಾಗೆ ಸೃಷ್ಟಿ ಮಾಡಿದ್ದಾನೆ ದೇವರ ಹಾಗೆ ಸೃಷ್ಟಿ ಮಾಡಿದ್ದಾನೆ. ದೇವರು ಹೇಗೆ ನಮ್ಮ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ? ದೇವರು ಒಳ್ಳೆಯದೇ ಆಲೋಚನೆ ಮಾಡ್ತಾನೆ ನಮ್ಮ ವಿಷಯದಲ್ಲಿ, ಕೆಟ್ಟದು ಆಲೋಚನೆ ಮಾಡೋದಿಲ್ಲ. ಏಕೆಂದರೆ ಅವನು ಸೃಷ್ಟಿಕರ್ತನು. ಏಕೆ? ಅವನ ಹಾಗೆ ದೇವರು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಪ್ರಿಯರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಸಹ ಆಲೋಚನಾ ಶಕ್ತಿ ಕೊಟ್ಟಿದ್ದಾರೆ. ಈ ಆಲೋಚನಾ ಶಕ್ತಿ ಮುಖಾಂತರ ಈಗ ಆಲೋಚಿಸ್ತಾ ಇದ್ದಾನೆ. ನಾನು ಲಕ್ಷ್ಯವಿಟ್ಟು ನೋಡಿದೆ. ಇವರು ಹೇಳ್ತಾರೆ ಬಂಗಾರ ಇಲ್ಲ, ನನ್ನ ಬೆಳ್ಳಿ ಇಲ್ಲ ಹೇಳ್ತಾರೆ. ನೋಡಿ, ಅವನಿಗೆ ಕೆಲವು ಆಲೋಚನೆ ಬಂತು. ಈ ರೀತಿ ಕಾಯಿಲೆ ಇದ್ದ ಜನರಿಗೆ, ಈ ಸಮಸ್ಯೆ ಇದ್ದ ಜನರಿಗೆ ಕೆಲವು ಆಲೋಚನೆ ಬರ್ತದೆ. ಅಯ್ಯೋ, ಒಂದು ನನಗೆ ಬಿಡುಗಡೆ ಆಗ್ಬೋದಾ, ಒಂದು ಯಾರೋ ಸೇವಕರು ಬರುವಾಗ ಪ್ರಾರ್ಥನೆ ಮಾಡುವಾಗ ನನಗೆ ಬಿಡುಗಡೆ ಆಗ್ಬೋದಾ ಎಂದು ಅವರು ಬಯಸ್ತಾರೆ. ಅದು ಸ್ವಾಭಾವಿಕವಾಗಿ. ಎಲ್ಲರಿಗೆ ಕಾಯಿಲೆಯಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ಎಲ್ಲಿಯಾದರೂ ಯಾವ ಭಾಗದಲ್ಲಿ ನನಗೆ ಬಿಡುಗಡೆ ಬೇಕೆಂದು ಎಲ್ಲರೂ ಬಯಸ್ತಾರೆ, ಒಳ್ಳೆಯದಾಗಬೇಕೆಂದು ಎಲ್ಲರೂ ಬಯಸ್ತಾರೆ. ಜನರು ಏಕೆ ಕೆಲಸ ಮಾಡ್ತಾ ಇದ್ದಾರೆ? ಬೆಳಿಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಾರೆ. ಏಕೆಂದರೆ ನಾನು ಒಳ್ಳೆಯದಾಗಬೇಕು, ನಾನು ಹಣ ಮಾಡಬೇಕು, ಹಣ ಮಾಡಬೇಕು, ಒಳ್ಳೆ ಮನೆ ಮಾಡಬೇಕು, ಒಳ್ಳೆ ಮನೆ ಮಟ್ಟು ಮಾಡಬೇಕು, ನಾನು ಹಣ ಮಾಡಿ ಇಡಬೇಕು, ನನಗೆ ಮಕ್ಕಳು ಬೇಕು, ಹೆಂಡತಿ ಬೇಕು, ಗಾಡಿ ಬೇಕು, ಎಲ್ಲ ಈ ಆಲೋಚನೆ ಮಾನವನಿಗೆ ಬರ್ತದೆ. ಮಾನವಿಗೆ ಆ ಆಲೋಚನೆ ಬರ್ತದೆ. ಒಳ್ಳೆಯದಾಗಲಿಕ್ಕೆ ಮಾನವನು ಬಯಸ್ತಾನೆ. ಅದೇ ಪ್ರಕಾರ ಈ ಹುಟ್ಟುಗುಂಟನು ಎಣಿಸಿದ, ಲಕ್ಷ್ಯ ಇಟ್ಟು ನೋಡಿದ, ಈಗ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಅವನಿಗೆ ಶಾಕ್ ಆಗ್ಬೋದು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆಗ ಪೇತ್ರನು ಬೆಳ್ಳಿ ಬಂಗಾರ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡ್ತೇನೆ, ನನ್ನಲ್ಲಿ ಇರುವುದನ್ನು ನಿನಗೆ ನಾನು ಕೊಡ್ತೇನೆ. ಪೇತ್ರನಲ್ಲಿ ಏನುಂಟು ಅದು ಕೊಡ್ತಾನೆ. ಏನು ಪೇತ್ರನು? ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕು ಇವನ ಒಳಗುಂಟು. ಆ ಬೆಳಕು ಮಿರಕಲ್ ಮಾಡ್ತದೆ, ವಂಡರ್ಸ್ ಆಗ್ತದೆ, ಸ್ವಸ್ಥತೆ ಆಗ್ತದೆ, ಬಿಡುಗಡೆ ಆಗ್ತದೆ. ಕುಂಟ ನಡೆದು ಪೇತ್ರ ನೋಡಿದ್ದಾನೆ, ಕಿವುಡರು ಕೇಳುವುದು ಪೇತ್ರ ನೋಡಿದ್ದಾನೆ, ಮೂಕರು ಮಾತಾಡೋದು ಪೇತ್ರ ನೋಡಿದ್ದಾನೆ, ಕುಷ್ಠರೋಗ ಗುಣ ಆಗಿದ್ದು ಪೇತ್ರ ನೋಡಿದ್ದಾನೆ, ಮತ್ತು ಸತ್ತವರಿಗೆ ಎಬ್ಬಿಸಿದ್ದು ಪೇತ್ರ ನೋಡಿದ್ದಾನೆ. ಯೇಸು ಕ್ರಿಸ್ತನು ಮಾಡಿದ್ದು ನೋಡಿದ್ದಾನೆ. ಯೇಸು ನೀರಿನ ಮೇಲೆ ನಡೆಕೊಂಡದ್ದು ಪೇತ್ರ ನೋಡಿದ್ದಾನೆ. ಪೇತ್ರ ನೋಡಿದ್ದಾನೆ. ಗಾಳಿ ನಿಲ್ಲಿಸೋದು ಪೇತ್ರ ನೋಡಿದ್ದಾನೆ. ಬೇರೆ ಎಷ್ಟೋ ಅದ್ಭುತ ಪೇತ್ರ ನೋಡಿದ್ದಾನೆ. 5 ರೊಟ್ಟಿ 2 ಮೀನು ಅದು 1000 ಗಟ್ಟಲೆ ಜನರಿಗೆ ಹಂಚಿಕೊಟ್ಟದ್ದು ಪೇತ್ರ ನೋಡಿದ್ದಾನೆ, ಕಣ್ಣ ಎದುರಿಗೆ ನೋಡಿದ್ದಾನೆ. ಆ ಮಾಡಿದವನು ಈಗ ಅವನ ಒಳಗೆ ಇದ್ದಾನೆಂದು ಪೇತ್ರನಿಗೆ 100% ಗೊತ್ತುಂಟು. ಈಗ ಅವನ ಒಳಗೆ ಇದ್ದವನು ಖಂಡಿತವಾಗಿ ಇವನಿಗೆ ಅದ್ಭುತ ಮಾಡ್ತಾನೆ. ಇವನಿಗೆ ಅದ್ಭುತ ಮಾಡ್ತಾನೆ. ಯಾರ ಮುಖಾಂತರ? ಪೇತ್ರನ ಮುಖಾಂತರ. ಏನಾದರೂ ಪ್ರಿಯರೇ, ಈ ಲೋಕದಲ್ಲಿ ಅದ್ಭುತ ಆಗಬೇಕಾದ್ರೆ ಸೂಚಕರೇ ಒಬ್ಬ ಮಾನವನು ಬೇಕು. ಯೇಸುಗೆ ಒಬ್ಬ ಮಾನವನಿಗೆ ಉಪಯೋಗ ಮಾಡ್ತಾನೆ. ಯೇಸು ಡೈರೆಕ್ಟ್ ಏನು ಮಾಡೋದಿಲ್ಲ, ಮಾನವನಿಗೆ ಅವನ ಮುಖಾಂತರ ಅದ್ಭುತ ಸೂಚಕ ಕಾರ್ಯ ಮಾಡ್ತಾನೆ. ಮಾನವನ ಮುಖಾಂತರನೇ ಯೇಸುನ ಶುಭ ಸಂದೇಶ ಲೋಕಕ್ಕೆ ಹೋಗಬೇಕು. ಅದಕ್ಕೆ ಸರ್ ಧ್ವನಿ ಕೇಳ್ತಾ ಉಂಟು ಲೋಕದಲ್ಲಿ, ಬಲವಂತ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಧ್ವನಿ ಕ್ರಿಸ್ತನ ಶುಭ ಸಂದೇಶ ಸಾರ್ತಾ ಉಂಟು. ಏಕೆಂದರೆ ಎಲ್ಲರ ಕಿವಿಗೆ ಬೀಳಬೇಕು, ಎಲ್ಲರ ಜಾತಿ ಕುಲ ಭಾಷೆ ಕಿವಿಗೆ ಬೀಳಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು. ಅಂದು ದೇವರ ಚಿತ್ತವಾಗಿದೆ. ಅದು ಎಲ್ಲರೂ ಸ್ವಸ್ಥತೆವಾಗಿದ್ದು ದೇವರ ಚಿತ್ತ. ಅದು ಎಲ್ಲರಿಗೆ ಬಿಡುಗಡೆ ಆಗಿ ದೇವರ ಚಿತ್ತ ಆಗಿದೆ ಪ್ರಿಯರೇ. ಅದು ಕಾಯಿಲೆ ದೇವರು ಇರುವುದು ದೇವರ ಚಿತ್ತ ಅಲ್ಲ, ಅದು ಸೈತಾನನ ಚಿತ್ತ, ಅದು ಕತ್ತಲೆ ಶಕ್ತಿಯ ಚಿತ್ತವಾಗಿದೆ. ದೇವರು ಏನು ಎಣಿಸ್ತಾನೆ? ಅವನಿಗೆ ಬಿಡುಗಡೆ ಆಗಬೇಕು. ಈ ಹುಟ್ಟುಕುಂಟನಿಗೆ ಏನು ಮಾಡ್ತಾನೆ? ಇವನು ಬಿಡುಗಡೆಗೆ ಆಗಬೇಕಂದು ಈಗ ಬಯಸ್ತಾನೆ. ಅಲ್ಲಿ ದೇವರು ಹೇಳ್ತಾನೆ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡ್ತೇನೆ. ಪೇತ್ರನ ಹೇಳ್ತಾನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿದನು. ನೋಡಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಈ ಶಬ್ದ ಈ ಪೇತ್ರನ ಬಾಯಿ ಒಳಗಿಂದ ಬರ್ತದೆ. ಏನಾದರೂ ಆಗಬೇಕಾದ್ರೆ ಈ ಶಬ್ದ ಹೊರಗೆ ಬರಬೇಕು. ಒಳಗೆ ದೇವರ ಆತ್ಮ ಉಂಟು, ಮಿರಕಲ್ ಮಾಡುವನು,
ಸ್ವಸ್ಥತೆ ಬಿಡುಗಡೆ ಮಾಡುವವನು, ಅದ್ಭುತ ಮಾಡುವವನು ಒಳಗಿದ್ದಾನೆ. ಈಗ ಒಳಗಿದ್ದ ಸುಮ್ಮನೆ ಇದ್ದರೆ ಏನಾಗುವುದಿಲ್ಲ. ಈಗ ಒಳಗಿದ್ದವನು ಮಾತಾಡಬೇಕು. ಈ ಒಳಗಿದ್ದನು ಮಾತಾಡುವಾಗನೇ ಅಲ್ಲಿ ಅದ್ಭುತ ಸೂಚಕಕಾರಿ ಆಗುವುದು, ಅವನಿಗೆ ಬಿಡುಗಡೆ ಆಗುವುದು. ಈಗ ಪೇತ್ರನ ಒಳಗಿಂದ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದೇಳು ಹೇಳ್ತಾನೆ, ಏಳು ಹೇಳ್ತಾನೆ. ಈ ಶಬ್ದ ಹುಟ್ಟುಕುಂಟನ ಒಳಗೆ ಹೋಯಿತು. ಈ ಶಬ್ದ ಅವನಿಗೆ ಟಚ್ ಆಯಿತು, ಅವನಿಗೆ ಮುಟ್ಟಿತು. ಆ ಶಬ್ದ ಅವನ ಪರ್ಶಕ್ಕೆ ಮುಟ್ಟಿತು. ಆ ಶಬ್ದ ಮುಟ್ಟುವಾಗ ದೇವರ ಅಲ್ಲಿ ಬಲ ಬಂತು, ಅವನಿಗೆ ಶಕ್ತಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಡೆ ಎಂದು ಹೇಳಲು ಅವನ ಬಲಕೈಯಲ್ಲಿ ಹಿಡಿದು ಎತ್ತಿದನು. ಏನು ಮಾಡಿದು? ಬಲಕೈ ಹಿಡಿದು ಎತ್ತಿದನು. ಖಾಲಿ ಮಾತಾಡಲೇ ಇಲ್ಲ, ಮಾತಾಡಿದನು ಮತ್ತು ಏನು ಮಾಡಿದನು? ಬಲಕೈ ಹಿಡಿದು ಅವನನ್ನು ಎತ್ತಿದನು. ದೇವರ ವಾಕ್ಯ ಹೇಳ್ತದೆ, ಅವನನ್ನು ಎತ್ತಿನ ಅವನಿಗೆ ಸಹಾಯ ಮಾಡಿದನು, ಅವನಿಗೆ ಹೇಳಲಿಕ್ಕೆ ಸಹಾಯ ಮಾಡಿದನು. ನೋಡಿ, ಮುದುಕರಿಗೆ ನಡೀಲಿಕ್ಕೆ ಆಗೋದಿದ್ರೆ ಯಾರಾದರೂ ಬಂದು ಸ್ವಲ್ಪ ಸಹಾಯ ಮಾಡಿದೆ ಸ್ವಲ್ಪ ಜೋರಾಗಿ ನಡೀತಾರೆ ಅವರು. ಏಕೆ? ಅವರಿಗೆ ಬಲ ಇಲ್ಲ, ಅವರಿಗೆ ಬಲ ಇಲ್ಲ ಪ್ರಿಯರೇ. ಯಾರಾದರೂ ಸಹಾಯ ಬಯಸ್ತಾರೆ. ಅವರು ಯಾರಾದರೂ ಸಹಾಯ ಮಾಡ್ತಾರೋ, ಮುಪ್ಪಿನಲ್ಲಿ ನನಗೆ ಯಾರಾದರೂ ಸಹಾಯ ಮಾಡಿದ್ದಾರೋ ಅವರು ಬಯಸ್ತಾರೆ. ಅವ್ರು ನೋಡ್ತಾ ಇದ್ದಾರೆ, ಯಾರು ನನಗೆ ಕೈ ಕೊಡ್ತಾರೋ ಬಂದು ನನಗೆ ಸ್ವಲ್ಪ, ನಾನು ಕೆಳಗಿನ ಇದಲ್ಲೇ 2 ಸ್ಟೆಪ್ ಮೇಲೆ ಹೋಗ್ಲಿಕ್ಕೆ ನನಗೆ ನಡೆಯಲಿಕ್ಕೆ ಆಗೋದಿಲ್ಲ, ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಯಾರಾದರೂ ಬಂದು ಕೈ ಕೊಟ್ಟರೆ ಅವರಿಗೆ ಖುಷಿ ಆಗ್ತದೆ. ಓಹ್, ಅದೇ ಪ್ರಕಾರ ಖಾಲಿ ಮಾತಾಡಿದ್ದೇ ಅಲ್ಲ, ನಜರೇತನ ಯೇಸುನಲ್ಲಿ ಎದ್ದೇಳು ಎಂದು ಹೇಳಿದೆ ಅಲ್ಲ, ಅದರ ಒಟ್ಟಿಗೆ ಅವನ ಕೈ ಹಿಡಿದು ಅವನನ್ನು ನಿಲ್ಲಿಸಿದ. ಅವನ ಕೈ ಹಿಡಿದು ಅವನಿಗೆ ನಿಲ್ಲಿಸ. ಆ ಕ್ಷಣವೇ ಅವನ ಕಾಲುಗಳಿಗೆ, ಆ ಕ್ಷಣವೇ ಒಂದು ಪೇತ್ರನ ಒಳಗಿದ್ದ ಆ ದೇವರಾತ್ಮ ಮಾತಾಡಿತು. ಆ ಶಬ್ದ ಹೊರಗೆ ಬಂತು, ಅವನ ಪರ್ಶನ ಒಳಗೆ ಹೋಯಿತು ಆ ಶಬ್ದ, ಮತ್ತು ಕೈ ಹಿಡಿದು ಅವನಿಗೆ ಎತ್ತಿದ, ಸಹಾಯ ಮಾಡಿದ. ಆ ಕ್ಷಣವೇ, ಅದೇ ಕ್ಷಣ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು. ಬಲ ಬಂತು ಎಂದು ದೇವರ ವಾಕ್ಯ. ಅಲ್ಲಿ ಬಲ ಬಂತು. ಅಷ್ಟ ತನಕ ಬಲ ಇರಲಿಲ್ಲ, ಅವನಿಗೆ ನಡೆಯಲಿಕ್ಕೆ ಆಗ್ತಿರಲಿಲ್ಲ. ದೇವರ ವಾಕ್ಯತೆ ಅಲ್ಲಿ ಅವನಿಗೆ ಬಲ ಬಂತು, ಅಲ್ಲಿ ಶಕ್ತಿ ಬಂತು. ಅವನ ಕೈಗೆ ಶಕ್ತಿ ಬಂತು, ಬಲ ಬಂತು. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ ಇದು ವಾಕ್ಯ. ಬಲವಶ ಅವನು ಹಾರಿ ನಡೆದಾಡಿದನು. ಏನು ಮಾಡಿದನು? ಹಾರಿ. ಅವನಿಗೆ ಸಂತೋಷವಾಯಿತು, ಅವನಿಗೆ ಒಳಗಿಂದ ಒಂದು ಸಂತೋಷ, ಉಲ್ಲಾಸ ಆಯಿತು. ಹಾರಿದನು, ನಡೆದಾಡಿದನು. ಏಕೆಂದರೆ ಆ ಶಬ್ದ ಒಳಗೆ ಹೋದ ಕೂಡಲೇ ನಂಬಿದವನು. ಪೇತ್ರನು ಏನೇನು ಮಾತಾಡಿದ್ದಾನೆ ಆ ಶಬ್ದ ಅವನು ನಂಬಿದವನು, ನಂಬಿಕಿಟ್ಟನು. ಎಲ್ಲರೂ ಭಿಕ್ಷೆ ಕೊಡುತ್ತಾ ಹೋಗುತ್ತಿದ್ದರು, ಆದರೂ ಈ ಮನುಷ್ಯ ಒಂದು ಸ್ಪೆಷಲ್ ಮನುಷ್ಯ. ಎಲ್ಲರೂ ನನಗೆ ಕೊಡ್ತಿದ್ದರು, ಆದರೆ ಇಲ್ಲಿ ಅವನು ಕೊಡಲಿಲ್ಲ. ಅವನು ನಜರೇತನ ಯೇಸು ನಾಮದಲ್ಲಿ ಎದ್ದೇಳು ಹೇಳ್ದ, ಪುನಃ ಕೈ ಕೊಟ್ಟ, ನನಗೆ ಏಳಿಸಿದ. ಆಗ ಅವನ ಶರೀರಕ್ಕೆ ಬಲ ಬಂತು. ದೇವರ ವಾಕ್ಯ ಶರೀರಕ್ಕೆ ಬಲ, ಅವನು ಎದ್ದುಕೊಂಡು ನಲಿದಾಡಿದ ಎಂದು ಹೇಳ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ನಡೆದಾಡಿದನು. ನಡೆದಾಡುತ್ತಾ ಹಾರುತ್ತಾ, ನಡೆದಾಡಿದ, ಹಾರಿದ ಅಂತ ಹೇಳ್ತಾರೆ. ಒಬ್ಬ ಕುಂಟ ನಡೆಯೋಕ್ಕೆ ಶುರು ಮಾಡಿದ ಏನಾಗ್ತದೆ? ನಡೀತಾ ಸ್ವಲ್ಪ ಹಾರಿ ನಡೀತಾನೆ. ನಡೆದಾಡಿದ, ಪುನಃ ಹಾರಿದಂತೆ ಅವನು ಹಾರಿಕೊಂಡ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಡೆದಾಡಿದ, ಹಾರುತ್ತಾ, ದೇವರನ್ನು ಕೊಂಡಾಡುತ್ತಾ. ನೋಡಿ ಏನು ಮಾಡಿದವನು ಪ್ರಿಯರೇ? ದೇವರನ್ನು ಕೊಂಡಾಡಿದವನು, ದೇವರನ್ನು ಸ್ತುತಿಸಿದ, ದೇವರನ್ನು ಆರಾಧಿಸಿದ, ಕೊಂಡಾಡಿದ. ಈಗ ಅವನ ಮನಸ್ಸಲ್ಲಿ ಇನ್ನೊಂದು ಬರ್ತದೆ. ಎಲ್ಲರೂ ದೇವರ ಒಳಗೆ ಹೋಗ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಅವನಿಗೆ ಕೂಡ ಮನಸ್ಸಿಗೆ ಬರ್ಬೋದು, ಎಷ್ಟು ವರ್ಷದಿಂದ ನಾನು ಕೂಡ ಒಳಗೆ ಹೋಗಿ ಆರಾಧನೆ ಮಾಡಬೇಕು, ದೇವಾಲಯದ ಒಳಗೆ ಹೋಗಿ ಆರಾಧನೆ ಮಾಡಬೇಕು. ಅವನ ಮನಸ್ಸಲ್ಲಿ ಇತ್ತು, ಖಂಡಿತವಾಗಿ ಅವನ ಮನಸ್ಸಲ್ಲಿ ಇತ್ತು. ಎಲ್ಲರೂ ಆರಾಧನೆ ಮಾಡಿ ಹೋಗ್ತಾರೆ, ನನಗೆ ಆರಾಧನೆ ಮಾಡಿ, ನಾನು ಇಲ್ಲೇ ಕೂತ್ಕೊ, ಭಿಕ್ಷೆ ಕೊಡ್ತಾರೆ ಹೋಗ್ತಾರೆ. ಅವನಿಗೆ ಸಂತೋಷ ಆಯಿತು. ಅವನು ನಲಿದಾಡೋನು ದೇವರ ವಾಕ್ಯ ಹೇಳ್ತದೆ. ಅವನು ಕುಣಿದಾಡನು, ಅವನು ನಲಿದಾಡಿದನು. ನೋಡಿ, ಅವನ ಒಳಗಿದ್ದ ಆಶೆ ನೋಡಿ, ಸಂತೋಷ ನೋಡಿ, ಅವನು ದೇವರನ್ನು ಕೊಂಡಾಡಿದಂತೆ. ಅಲ್ಲಿ ದೇವರ ವಾಕ್ಯತೆ, ಅವನು ಕೊಂಡಾಡಿ ಅವರ ಜೊತೆಯಲ್ಲಿ ದೇವಾಲಯ ಒಳಗೆ ಹೋದನು. ಏನು ಮಾಡಿದನು? ಅಲ್ಲಿಂದ ಹೊರಗೆ ಹೋಗಲಿಲ್ಲ, ಲೋಕಕ್ಕೆ ಹೋಗಲಿಲ್ಲ, ಲೋಕದ ಆಶೆಗೆ ಹೋಗಲಿಲ್ಲ, ಲೋಕದ ಜನರೊಟ್ಟಿಗೆ ಸೇರಲಿಲ್ಲ, ಕೆಟ್ಟ ಜನರೊಟ್ಟಿಗೆ ಸೇರಲಿಲ್ಲ. ಅವನು ಬದಲಿಗೆ ದೇವರ ಆಲಯದಲ್ಲಿ ಹೋದನಂತೆ. ದೇವರನ್ನು ಆರಾಧನೆ ಮಾಡಲಿಕ್ಕೆ ಆಲಯದಲ್ಲಿ ಹೋದಂತೆ. ಪ್ರಿಯರೇ,
ಇವತ್ತು ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಎಂದು ಸ್ವೀಕಾರ ಮಾಡಿದಂಥ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಒಂದು ಆಲಯಕ್ಕೆ ಹೋಗಬೇಕು. ಒಂದು ಆಲಯಕ್ಕೆ ಹೋಗಬೇಕು, ಅಲ್ಲಿ ದೇವರನ್ನು ಆರಾಧಿಸಬೇಕು, ಅಲ್ಲಿ ಸ್ತುತಿಸಬೇಕು ದೇವರನ್ನು. ದೇವರು ಮಾಡಿದ ಉಪಕಾರವನ್ನು ನಾವು ಮರೆಯದೆ ಆತನನ್ನು ಸ್ತುತಿಸಬೇಕು, ಆತನನ್ನು ಆರಾಧಿಸಬೇಕು, ಆತನ ಕೈ ಎತ್ತಿ ಆರಾಧಿಸಬೇಕು, ಚಪ್ಪಳೆ ತಟ್ಟಿ ಸ್ತುತಿಸಬೇಕು. ಅದು ದೇವರು ಬಯಸ್ತಾನೆ. ಅದೇ ಮಾಡಿದ. ಅವನು ಒಳಗೆ ಹೋದಂತೆ ಲೋಕಕ್ಕೆ ಹೋಗಲಿಲ್ಲ. ಅವನು ಏನು ಮಾಡಿದ? ಒಳಗೆ ಹೋದ, ದೇವರನ್ನು ಆರಾಧಿಸಿದವನು, ದೇವರನ್ನು ಆರಾಧನೆ ಮಾಡಿದವನು. ಈ ವಾಕ್ಯದಿಂದ ಏನು ಸಂದೇಶ ಸಿಗ್ತದೆ ನಮಗೆ? ಯೇಸು ಕ್ರಿಸ್ತನಿಗೆ ನೀನು ಸ್ವಂತ ರಕ್ಷಕನ ಸ್ವೀಕಾರ ಮಾಡಿದ ಕೂಡಲೇ ನೀನು ಒಂದು ಆಲಯ ಬೇಕು, ನಿನಗೆ ಆರಾಧನೆ ನಡೆಯುವ ಸ್ಥಳ ಬೇಕು. ಅಲ್ಲಿ ಹೋಗಿ ನೀನು ಆರಾಧನೆ ಮಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಿಷಯ ಇನ್ನೂ ನೀನು ಹೆಚ್ಚೆಚ್ಚು ಪಡೆದುಕೊಳ್ಳಬೇಕು. ಏಕೆಂದರೆ ನಿನ್ನ ಆತ್ಮಕ್ಕೆ ವಾಕ್ಯ ಬೇಕು, ನಿನ್ನ ಆತ್ಮಕ್ಕೆ ದೇವರ ವಾಕ್ಯ ಬೇಕು. ಏಕೆ ಶರೀರಕ್ಕೆ ಈ ಊಟ ಬೇಕು, ಅದೇ ಪರ ಆತ್ಮಕ್ಕೆ ವಾಕ್ಯ ಬೇಕು. ನೀನು ನಾಶನದಿಂದ ಪಾರಾಗಿ ಕತ್ತಲೆಯಿಂದ ಬಿಡುಗಡೆ ಆಗಿ ಜೀವಕರಾದ ಮಾರ್ಗದಲ್ಲಿ ಬಂದು ಒಳಗೆ ಜೀವ ಬಂತು, ದೇವರ ಜೀವ ಬಂತು. ಈಗ ಆ ಜೀವಕ್ಕೆ ಏನು ಬೇಕು? ಫುಡ್ ಬೇಕು, ಊಟ ಬೇಕು. ಎಂದು ವಾಕ್ಯ ಬೇಕು. ವಾಕ್ಯ ನೀನು ಕೇಳಬೇಕು. ವಾಕ್ಯ ಕೇಳಬೇಕಾದರೆ ಪ್ರಿಯರೇ, ನೀನು ದೇವರನ್ನ ಆರಾಧಿಸಿ ದೇವರ ವಾಕ್ಯವನ್ನು ಕೇಳಬೇಕು. ದೇವರು ಏನು ಬಯಸ್ತಾನೆ? ಇವತ್ತು ನಿನ್ನಿಂದ ದೇವರಿಗೆ ಆರಾಧನೆ ಬೇಕು. ಮಾನವನಿಗೆ ಏಕೆ ಸೃಷ್ಟಿ ಮಾಡಿದ ದೇವರು? ದೇವರಿಗೆ ದೇವದೂತರು ಇಲ್ಲವಾ? ಕೋಟಿ ಅನ್ಕೋಟಿ ದೇವದೂತರಿದ್ದರು. ಆದರೆ ದೇವರು ಏನು ಬಯಸ್ದ? ಮಾನವನಿಂದ ನನಗೆ ಆರಾಧನೆ ಬೇಕು. ಅದಕ್ಕೋಸ್ಕರ ತನ್ನ ಸ್ವರೂಪವಾಗಿ ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ. ದೇವದೂತರಿಗೆ ಸೃಷ್ಟಿ ಮಾಡಲಿಲ್ಲ ದೇವರು. ಯಾರಿಗೆ ಸೃಷ್ಟಿ ಮಾಡಲಿಲ್ಲ? ಮಾನವನಿಗೆ ಸೃಷ್ಟಿ ಮಾಡಿದ. ತಾನು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ಈ ಲೋಕದ ಏಕೆ ದೇವರನ್ನು ಸತ್ಯದಿಂದಲೂ ಆತ್ಮದಿಂದಲೂ ಅವನು ಆರಾಧನೆ ಮಾಡಬೇಕೆಂದು ದೇವರು ಬಯಸ್ತಾನೆ. ಇವತ್ತು ಏನು ಮಾಡಬೇಕು ಪ್ರಿಯರೇ? ದೇವರಿಗೆ ಆರಾಧನೆ. ನಿನ್ನ ಮುಖಾಂತರ ದೇವರಿಗೆ ಆರಾಧನೆ ಬೇಕು. ಖಾಲಿ ಒಂದು ಸಾರಿ ಆರಾಧನೆ ಮಾಡಿದೆ ಆಯಿತಾ? ನಿರಂತರ. ಇಲ್ಲಿ ಯಹೂದ್ಯರ ಪದ್ಧತಿ ಪ್ರಕಾರ ಅವರು ಬೆಳಿಗ್ಗೆ ಆರಾಧನೆ ಮಾಡ್ತಿದ್ದರು, ಮಧ್ಯಾಹ್ನ ಆರಾಧನೆ ಮಾಡ್ತಿದ್ದರು, ನಿರಂತರ 3-4 ಸಾರಿ ಆರಾಧನೆ ಮಾಡ್ತಿದ್ದರು. ಅದೇ ಪ್ರಕಾರ ಒಂದು ಸಾರಿ ಆರಾಧನೆ ಮಾಡಿಲ್ಲ, ನಿರಂತರ ದೇವರಿಗೆ ಆರಾಧನೆ ಮಾಡಬೇಕು. ದೇವರು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಆತನಿಗೆ ಸ್ತುತಿಸಬೇಕು, ಆತನಿಗೆ ಕೊಂಡಾಡಬೇಕು ಎಂದು ದೇವರು ಬಯಸ್ತಾನೆ. ಇಲ್ಲಿ ಜನರು ಸೇರ್ತಾರೋ, ಹೆಚ್ಚು ಜನರು ಸೇರ್ತಾರೋ, ಅಲ್ಲಿ ನೀನು ಆರಾಧನೆ ಮಾಡುವಾಗ ಅಲ್ಲಿ ದೇವರ ಆತ್ಮ ಬಲವಂತ ರೀತಿಯಲ್ಲಿ ಕಾರ್ಯ ಮಾಡ್ತದೆ. ಅಲ್ಲಿ ನಿನಗೆ ವಾಕ್ಯ ಸಿಗ್ತದೆ. ನೀನು ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ನೀನು ಜೀವಿಸಬೇಕು. ಪ್ರಿಯರೇ, ದೇವರಲ್ಲಿ ನಿನ್ನ ಹತ್ರ ಮಾತಾಡ್ತಾನೆ. ಪ್ರಿಯರೇ, ಇದೇ ಬಯಸ್ತಾನೆ ದೇವರು. ದೇವರು ಏನು ಬಯಸ್ತಾನೆ ನಿನ್ನ ವಿಷಯದಲ್ಲಿ? ಹಾಳು ಬಯಸ್ತಿಲ್ಲ, ಇದು ಬಯಸ್ತಾನೆ. ನೀನು ನಡೆದಾಡಬೇಕು, ನೀನು ದೇವರು ಕೊಂಡಾಡಬೇಕು, ನೀನು ದೇವರನ್ನು ಸ್ತುತಿಸಬೇಕೆಂದು ದೇವರು ಬಯಸ್ತಾನೆ. ನೀನು ಸ್ತುತಿಸಬೇಕು. ಈ ಕತ್ತಲೆಯ ಲೋಕದಲ್ಲಿ ನೀನು ಬಿಡುಗಡೆ ಆಗಿ ಜೀವಕರ ಮಾರ್ಗದಲ್ಲಿ ನೀನು ನಡೆಯಬೇಕೆಂದು ದೇವರು ಬಯಸ್ತಾನೆ. ಕತ್ತಲೆಯ ಲೋಕದಲ್ಲಿ ಪಾಪ ಉಂಟು, ಎಲ್ಲ ಕೆಟ್ಟತನ ಉಂಟು, ಕೇಡುತನ ಉಂಟು, ಮೋಸ ಉಂಟು, ವಂಚನೆ ಉಂಟು, ಶರೀರಕ್ಕೆ ಡೇಂಜರ್ ಉಂಟು. ಆದರೆ ಅದರಿಂದ ಪಾರಾಗಿ ನೀನು ಜೀವಕರದ ಮಾರ್ಗದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ಬೇರೆ ಏನು ಬಯಸ್ತಿಲ್ಲ. ದೇವರು ನಿನ್ನನ್ನು ಪ್ರೀತಿಸ್ತಾನೆ. ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಯಾವಾಗ ನಿನ್ನ ರಕ್ಷಣೆ ಹೊಂದುತ್ತಿ ಆಗ ದೇವತರ ದಂಡುಗಳು ಬಂದು ನಿನ್ನ ಸುತ್ತಲು ನಿಲ್ತದೆ. ನಿನಗೆ ಕಾಣೋದಿಲ್ಲ, ನಿನ್ನ ಈ ಕಣ್ಣಿಗೆ ಕಾಣೋದಿಲ್ಲ. ನೀನು ಆತ್ಮಿಕ ಕಣ್ಣನ್ನು ನೋಡಿದರೆ ನಿನ್ನ ಸುತ್ತಲಿದ್ದರೆ ನಿನಗೆ ಪ್ರೊಟೆಕ್ಷನ್ ಸಿಗ್ತದೆ, ದೇವರದ್ದು ರಕ್ಷಣೆ ಸಿಗ್ತದೆ. ದೇವರು ನಿನಗೆ ಸಹಾಯ ಮಾಡ್ತಾನೆ. ಇವತ್ತು ಯಾವ ಸ್ಥಿತಿಗತಿಯಲ್ಲಿ ನೀನು ಇರಬಹುದು, ಆ ಸ್ಥಿತಿಗತಿಯಿಂದ ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗ್ತಾನೆ. ನಾನೀಗ ಪ್ರಾರ್ಥನೆ ಮಾಡುವಾಗ ಅಲ್ಲಿ ನಿನಗೆ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ. ನೀನು ನಂಬಿದರೆ ಆಗ್ತದೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ದಯೆ, ನಿನ್ನ ಕರುಣೆ ಇವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥಿಸ್ತೇನೆ. ದಯೆ ತೋರಿಸುವ ದೇವರೇ, ಕರುಣೆ ತೋರಿಸುವ ದೇವರೇ ನಿನಗೆ ಸ್ತೋತ್ರ ಕಥನೆ. ನಿನ್ನ ಮುದ್ದಾದ ಮಕ್ಕಳು ಕಥನೆ ಸ್ವಾಮಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ತಂದೆ, ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಕಥನೆ. ಇದೇ ಸಮಯದಲ್ಲಿ ನೀನು ಸಹಾಯ ಮಾಡು. ನಿನ್ನ ದೇವರಾತ್ಮ ಮುಟ್ಟಲಿ ಕಥನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ದೇವರಾತ್ಮಲ್ಲಿ ಮುಟ್ಟಿದ್ದಕ್ಕೆ ಸ್ತೋತ್ರ ಕಥನೆ. ಸ್ವಂತದ ಆ ಭಾಗಕ್ಕೆ ದೇವರು ಮುಟ್ಟುತ್ತಾ ಇದ್ದಾನೆ.
ನಿಮ್ಮ ಸೊಂಟದ ಭಾಗ ಉಂಟು, ಅಲ್ಲಿ ನೋವುಂಟು, ಒಬ್ಬ ಹೆಂಗಸಿಗೆ ನೋವುಂಟು, ಅಲ್ಲಿ ದೇವರು ಮುಟ್ಟುತ್ತಾ ಇದ್ದಾನೆ. ಆ ಭಾಗದಲ್ಲಿ ದೇವರು ಮುಟ್ಟುತ್ತಾ ಇದ್ದಾನೆ. ದೇವರ ಶಕ್ತಿ, ದೇವರ ಆತ್ಮ ಅಲ್ಲಿ ಮುಟ್ಟುತ್ತಾ ಇದ್ದಾನೆ. ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಸಿಸ್ಟರ್, ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ. ದೇವರ ಸ್ವಸ್ಥತೆ ಮಾಡುವ ಆ ಶಕ್ತಿ ಈ ಸಮಯದಲ್ಲಿ ಹರಡ್ತಾ ಉಂಟು. ನೀವು ಹೊಂದಿಕೊಂಡರೆ, ನೀವು ನಂಬಿದರೆ, ಹೇಗೆ ಆ ಹುಟ್ಟುಕುಂಟನ್ನು ನಂಬಿದ ಅದೇ ನೀವು ನಂಬಿದರೆ ನಿಮಗೆ ಸಂಪೂರ್ಣ ಬಿಡುಗಡೆ ಆಗ್ತದೆ. ಯಾವ ಭಾಗದಲ್ಲಿ ನೀವು ಬಲಹೀನತೆ ಇದ್ದೀರಿ, ಯಾವ ಭಾಗದಲ್ಲಿ ನಿಮಗೆ ನೋವುಂಟು, ಯಾವ ಭಾಗದಲ್ಲಿ ಕಾಯಿಲೆ ಉಂಟು, ನೀವು ನಂಬಿದರೆ, ದೇವರ ವಾಕ್ಯವನ್ನು ನಂಬಿದರೆ ನಿಮಗೆ ಬಿಡುಗಡೆ ಆಗ್ತದೆ. ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೇ, ನೀನು ಮುಟ್ಟು ಸ್ವಾಮಿ. ಈ ಸಮಯದಲ್ಲಿ ಪರಿಶುದ್ಧಾತ್ಮ ನೀನು ಮುಟ್ಟು, ನಿನ್ನ ಆತ್ಮದಿಂದ ಇವರಿಗೆ ತುಂಬಿಸು ಕರ್ತನೇ. ಕರ್ತನೇ, ಇವರಿಗೆ ಆಶೀರ್ವಾದ ಮಾಡ್ತೇನೆ ನಾನು ಕರ್ತನೇ. ಇವರ ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರಿಗೆ ಸಂಪೂರ್ಣ ಬಿಡುಗಡೆ ಆಗಲಿ ಕರ್ತನೇ, ಸಂಪೂರ್ಣ ಸ್ವಸ್ಥತೆ ಆಗಲಿ. ಇವರ ಕುಟುಂಬಕ್ಕೆ ಬ್ಲೆಸ್ಸಿಂಗ್, ಇವರ ಕೆಲಸಗಾರರಿಗೆ ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಇವರ ಬಿಸ್ನೆಸ್ಸಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೇ. ನಿನ್ನ ನಾಮದಲ್ಲಿ ಆಶೀರ್ವಾದದಲ್ಲಿ ನಿನ್ನ ಸಮಾಧಾನ, ನಿನ್ನ ಸಂತೋಷ ಈ ಕುಟುಂಬದಲ್ಲಿ ಇಳಿದು ಬರಲಿ ಕರ್ತನೇ. ಇವರಲ್ಲಿ ಇಳಿದು ಬರಲಿ ಕರ್ತನೇ. ಇವರ ಕೊರತೆ ಎಲ್ಲ ನೀಗಿಸಲ್ಪಡಲಿ. ತಂದೆಯನಿಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನಮಾನ ಸಲ್ಲಿತ ಯೇಸು ಕ್ರಿಸ್ತನ ನಾಮ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ಒಳ್ಳೇದು ಮಾಡಲಿ. ಹೆಚ್ಚಿನ ನಮಗೆ ಸಂಪರ್ಕ ಬಗ್ಗೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ನೀವು ನಮಗೆ ಸಂಪರ್ಕ ಮಾಡ್ಬೋದು. ನಿಮಗೆ ಪ್ರಾರ್ಥನೆ ಬೇಕಾದರೆ ಕೇಳ್ಬೋದು. ಅದೇ ಅಲ್ಲ, ನಿಮಗೆ ಆರಾಧನೆ ಬೇಕಾದರೆ, ಭಾನುವಾರ ಆರಾಧನೆ ಬೇಕಾದರೆ ನಮಗೆ ಸಂಪರ್ಕ ಮಾಡ್ಬೋದು. ನಿಮಗೆ ನಾವು ಸಮಯವನ್ನು ತಿಳಿಸ್ತೇವೆ, ಲೊಕೇಶನ್ ತಿಳಿಸ್ತೇವೆ. ನೀನು ಬಂದು ಅಲ್ಲಿ ದೇವರ ಆರಾಧನೆ ಮಾಡ್ಬೋದು, ದೇವರಿಗೆ ನೀವು ಆರಾಧಿಸಬಹುದು. ಆಮೇನ್.